ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದಲ್ಗದ ತಂಬಳಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದಲ್ಗನ ನಾನಿಲ್ಲಿ ಹುರಿತಾ ಇಲ್ಲ, ಮತ್ತೆ ಇದಕ್ಕೆ ನಾನು ಒಗ್ಗರಣೆನೂ ಹಾಕ್ತಾ ಇಲ್ಲ. ಇದನ್ನ ಮಧ್ಯಾಹ್ನವೇ ತಿನ್ಬೇಕು, ನೈಟು ಇದನ್ನ ತಿನ್ನೋದು ಒಳ್ಳೇದಲ್ಲ. ಮಕ್ಕಳಿಗೆ ಹೆಚ್ಚಾಗಿ ಒಂದಲ್ಗನ ತಿನ್ಸಿದ್ರೆ ಜ್ಞಾಪಕ ಶಕ್ತಿ ವೃದ್ಧಿ ಆಗತ್ತೆ. 1 ಕಪ್ಪು ಒಂದಲ್ಗ ತಗೊಂಡಿದ್ದೀನಿ, 8 ಕಾಳ್ಮೆಣ್ಸ್ ತಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, 1 ಸ್ಪೂನ್ ತಗೊಂಡಿದ್ದೀನಿ. ನಾನು 1 ಕಪ್ಪು ತೆಂಗಿನ ತುರಿ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕ್ತಾ ಇದ್ದೀನಿ, ಒಂದಲ್ಗ ಹಾಕ್ತಾ ಇದ್ದೀನಿ. ಕಾಳ್ಮೆಣ್ಸು ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೀಗ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಕೊನೆಯದಾಗಿ ಮಜ್ಜಿಗೆ ಹಾಕ್ತಾ ಇದ್ದೀನಿ. ಮೊಸರು ಬೇಕಾದರೆ ತಗೋಬೋದು, ನಾನು ಕಡದ ಮಜ್ಜಿಗೆ ಉಂಟು ಅಂತ ಅದನ್ನೇ ಹಾಕ್ತಾ ಇದ್ದೀನಿ. ಹೆಚ್ಚು ನೀರು ಮಾಡಲಿಲ್ಲ ನಾನು. ಈ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕಿಂತಲೂ ನೀರು ಬೇಕಾದರೆ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿದ್ರಲ್ಲ ಒಂದಲ್ಗದ ತಂಬಳಿ ಹೇಗೆ ಮಾಡೋದು ಅಂತ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.